ಸರ್ ನೀವು ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಏ ಅಂಕಲ್ ಕಣ ಇದು ಗೊತ್ತಾಗ್ದಲ್ಲ ನೋಡು, ಅಲ್ಗೂ ಡೌಟ್ ಮೇಲೆ ನೋಡಿ ಕೇಳ್ತಾ ಇತ್ತು ಯಾರಿಗೂ, ಮೇ ಬಿ ಕೇಳ್ತಾವ್ರ ಏನೋ ಮಾಡ್ತಾವ್ರೆ. ಬಾಯಿಗೆ ಬಂದಿದ್ದೆಲ್ಲ ಫುಲ್ಲು ಡಾಕ್ಯುಮೆಂಟ್ಸ್, ಅದ್ರೊಳಗಡೆ ಏನಂದ್ರೆ ಮೇಜರ್ ಡಾಕ್ಯುಮೆಂಟ್ಸು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಅದ್ರೊಳಗಡೆನೇ ಇತ್ತು. ಅದೇ ಫನ್ನು ಅಂದರೆ. ನಮ್ಮ ಕತೆ ಹೆಂಗಾಗಿದೆ ಅಂತಂದರೆ ಫುಲ್ಲು ಮಳೆ ಗುರು. 3 ದಿವಸದಿಂದ ಒಂದು ಸ್ವಲ್ಪನೂ ಮಳೆ ಕಮ್ಮಿ ಆಗಿಲ್ಲ. ತುಂಗ ಭದ್ರಾ ಎಲ್ಲ ಫುಲ್ ಓವರ್ಫ್ಲೋ ಆಗಿ ಹರಿತಾ ಇದ್ದಾವೆ. ಸಿರಿಮನೆ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ ಅಷ್ಟೇ. ಫೈನಲಿ ಕುಪ್ಪಳ್ಳಿಗೆ ಬಂದು ತಲುಪಿದ್ವಿ. ಇದು ನಮ್ಮ ಲಾಸ್ಟ್ ಡೆಸ್ಟಿನಿ. ಸೊ ಇದಾಗ್ತಿದ್ದಂಗೆ ಬ್ಯಾಕ್ ಟು ದ ಊರ್ ಬೆಂಗಳೂರು. ಮ್ಯೂಸಿಕ್ ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ನಾನು ಟ್ರಕ್ ಮುಗಿಸಿ ಡೈರೆಕ್ಟ್ ಬಂದ್ಬಿಟ್ಟು ರೂಮಲ್ಲಿ ಬಂದು ದಬಾಕೊಂಡಿದ್ದೆ ಊಟ ಮಾಡಿ. ಅದಾದಮೇಲೆ ಬೆಳಿಗ್ಗೆ 8 ಗಂಟೆಗೆ ಎದ್ದಿದ್ದೀವಿ. ಸೊ ನೈಟ್ ಏನಾಯಿತು ಏನು ಗೊತ್ತಿಲ್ಲ, ಫುಲ್ ಸ್ಟ್ರೆಸ್ ಆಯಿತು. ಮೊನ್ನೆ ಬೇರೆ ನಿದ್ದೆ ಇರಲಿಲ್ಲ, ಟ್ರಕ್ ಮಾಡಿದ್ದು ಎಲ್ಲೂ ರೆಸ್ಟ್ ಇಲ್ಲ, ಜಸ್ಟ್ ಬಂದಿದ್ದು ಮಲಗಿದೆ ಆಗೋಯ್ತೆ. ಈಗ ಎದ್ದು 8 ಗಂಟೆಗೆ ನೆಕ್ಸ್ಟ್ ಏನೇನೆಲ್ಲ ಮಾಡಬೇಕು, ಎಲ್ಲೆಲ್ಲಿಗೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಮಾಡಬೇಕು. ನಮ್ಮ ಹತ್ರ ಯಾವುದೇ ಪ್ಲ್ಯಾನ್ ಕೊಡೋಕ್ಕೆ ಪ್ರಾಪರಾಗಿ ಇಲ್ಲ. ಪ್ಲ್ಯಾನ್ ಮಾಡಿಬಿಟ್ಟು ನೆಕ್ಸ್ಟ್ ಮೂವ್ ಆಗಬೇಕು. ಟಿಫನ್ ಮಾಡಿದ್ದಾದ್ಮೇಲೆ ಏನೋ ಒಂದು ಮಾಡೋಣ ಅಂತ ಹೇಳಿ ಸುಮ್ಮನೆ ಕೂತಿದ್ದೀವಿ. 1 hour later. ಸೊ ಸೀನ್ ಏನಪ್ಪ ಅಂತಂದರೆ ಬಾಯ್ಸ್ದು ಈಗ ಏನಾಯಿತು ಅಂತಂದರೆ, ನನ್ನ ಮಗ ಬ್ಯಾಗ್ ಕಳ್ಕೊಂಬಿಟ್ಟು ಈ ಕ್ಯಾಮ್ರಾ ಹುಡ್ಕೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕ್ಯಾಮ್ರಾದಲ್ಲಿ ನಮ್ಮ ಎಲ್ಡಿಯ ಪರಿಸ್ಥಿತಿ ಈಗ ನೆಕ್ಸ್ಟ್ ಲೆವೆಲ್. ಆಲ್ರೆಡಿ ಅದು ಹೋಗ್ಬಿಟ್ಟಿತ್ತು. ಡಾಕ್ಯುಮೆಂಟ್ಸ್ ಎಲ್ಲ ಇಕ್ಕಿದ್ದು ಅದರೊಳಗಡೆ. ಈಗ ಕ್ಯಾಮ್ರಾ ಹುಡಿಕೊಂಡು ನೋಡೋದಾಗಿದೆ. ಬ್ಯಾಗೇ ಇಲ್ವಲ್ಲ ಅಲ್ಲಿ. ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಈಗ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತಾ ಇದೆ. ಹೇಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ ಅಣ್ಣಂದು. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ. ಏನ್ ಕ್ಯೂರಿಯಾಸಿಟಿಯಾಗಿ ನೋಡ್ತಾವ್ ನೋಡ್ರಿ, ಇನ್ವೆಸ್ಟಿಗೇಷನ್ ಮಾಡ್ತಾವ್. ನೀವು ಶಿಷ್ಯ, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ, ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ಏ ಅಂಕಲ್ ಕಣ ಇದು ಗೊತ್ತಾಗ್ದಲ್ಲ ನೋಡು, ಅಲ್ಗೂ ಡೌಟ್ ಮೇಲೆ ನೋಡಿ ಕೇಳ್ತಾ ಇತ್ತು ಯಾರಿಗೂ, ಮೇ ಬಿ ಕೇಳ್ತಾವ್ರ ಏನೋ ಮಾಡ್ತಾವ್ರೆ. ನೋಡಾಗ ಫೈನಲಿ ಈಗ ಏನಂದ್ರೆ ಸೀನು, ಬ್ಯಾಗ್ ಕಳೆದೋಗಿತ್ತು. ಬ್ಯಾಗ್ ಏನು ಮಾಡ್ದ, ಟಿಫನ್ಗೆ ಅಂತ ನಿಲ್ಸಿದ್ವಿ. ಸೊ ಟಿಫನ್ಗೆ ಅಂತೇಳಿ ಹೋಟ್ಲೊಳಗಡೆ ಹೋದ್ವಿ. ಇವ್ನೇನು ಮಾಡಬೇಕಿತ್ತು, ಬ್ಯಾಗ್ನ ತೊಗೊಂಡು ಹಿಡ್ಕೊಂಡು ಹೋಗ್ಬೇಕಿತ್ತು ಅಲ್ವಾ. ಬ್ಯಾಗ್ ಇವನೇನು ಮಾಡ್ದ, ಹಿಡ್ಕೊಂಡು ಹೋಗ್ಲಿಲ್ಲ. ಸುಮ್ಮನೆ ಅಲ್ಲಿ ಸೈಡಲ್ಲಿ ಟೇಬಲ್ ಇಟ್ಬಿಟ್ಟು ಡೈನಿಂಗ್ ಟೇಬಲ್ಗೆ ಹೋಗ್ಬಿಟ್ಟು ಊಟ ತಗೊಳಕ್ಕೆ ಹೋಗಿದ್ದಾನೆ. ಸೊ ಸೀನ್ ಏನಾಯಿತು, ಪಾಪ ಪಕ್ಕದಲ್ಲಿ ಕೂತಿದ್ರು ಮಿಸ್ ಆಗಿ ಆ ಬ್ಯಾಗ್ನ ತೊಗೊಂಡೋಗಿದ್ದಾರೆ. ಟಿಫನ್ ಎಲ್ಲ ಮಾಡಿ ಒಂದು ಕಾಫಿ ಕುಡ್ದಾದ್ರೂ ನಮಗೆ ಜ್ಞಾನ ಇಲ್ಲ. ಇವನಿಗೆ ಎಸ್ಪೆಷಲಿ ಜ್ಞಾನ ಇಲ್ಲ. ಅಲ್ಲಿವರೆಗೂ ಬ್ಯಾಗ್ ಇದೆಯೋ ಇಲ್ವೋ, ಏನು ಮಾಡಿತು, ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ಜ್ಞಾನ ಇಲ್ಲ. ಆಮೇಲೆ ಹೊರಡೋ ಮೂಮೆಂಟಲ್ಲಿ ಬ್ಯಾಗ್ ಎಲ್ಲೋಯ್ತು ಅಂತೇಳಿ ಸರ್ಚ್ ಮಾಡಿದ್ವಿ. ಅದಾದಮೇಲೆ ಹೋಗಿ ನೋಡ್ತೀವಿ ಬ್ಯಾಗ್ ಇಲ್ಲ ಅಲ್ಲಿ. ಪಕ್ಕದಲ್ಲೂ ಟಿಫನ್ ಮಾಡೋಕೆ ಬಂದವರು ಬ್ಯಾಗ್ ತೊಗೊಂಡೋಗಿದ್ದಾರೆ. ಅದಾದಮೇಲೆ ಹೋಗಿ ಕ್ಯಾಮ್ರಾ ನೋಡಿ, ಕ್ಯಾಮ್ರಾದಲ್ಲೆಲ್ಲ ಫೈಂಡ್ ಔಟ್ ಮಾಡಿ ಜಸ್ಟ್ ಈ ಕಡೆ ಎಲ್ಲಿ ಹೋದ್ರು ಅಂತ ನೋಡಿ ಆಚೆ. ಹೆಂಗೋ ನಮ್ಮ ಪುಣ್ಯಕ್ಕೆ ಪಾರ್ಕಿಂಗ್ ಸ್ಲಾಟಲ್ಲಿ ಇನ್ನೂ ಇದ್ರು ಅವರು. ಮಿನಿ ಬಸ್ಸಲ್ಲಿ ಬಂದಿರೋದು ಅವರು. ಪಾರ್ಕಿಂಗ್ ಸ್ಲಾಟಲ್ಲಿ ಇನ್ನೂ ಇದ್ದರು. ಹೋಗ್ಬಿಟ್ಟು ಅಲ್ಲಿ ಕೇಳಿದಾಗ ಅವ್ರು ಅಲ್ಲಿ ಒಳಗಡೆ ಸರ್ಚ್ ಮಾಡಿದ್ದಾದ್ಮೇಲೆ ಫೈನಲಿ ಬ್ಯಾಗ್ ಸಿಕ್ತು. ಮನೆಯಾಗೂ ಬ್ಯಾಗ್ ರಿಕವರಿ ಆಯಿತು. ಈ ನನ್ನ ಮಗ ಮಾಡ ಅಂತ ಎಲ್ಲ ಇಂಥ ಕಿತ್ತೋದ ಕೆಲಸಗಳಿಗೆ ಗಂಟೆ ವೇಸ್ಟ್ ಮಾಡಿಕೊಂಡು ಏನು ನನ್ನ ಮಗ ನೀನು ಎಲ್ಡಿ ಹಿಂಗೆ ಮಾಡ್ಕೊಂಡು, ಇದು 2ನೇ ಸರಿ ಅಂತ ಕಳ್ಕೊಂಡಿರೋದು. ಜರ್ಮನಿಗೆ ಒಂದ್ಸರಿ ಹೋಗಿದ್ದ, ಅಲ್ಲೂ ಇದೇ ಥರ ಮಾಡ್ಕೊಂಬಂದಿದ್ದ. ಈಗಲೂ ನೋಡಿ, ಈಗಲೂ ಇದೇ ಥರ ಮಾಡ್ತಿದ್ದಾನೆ. ಬರೀಲೇ ಇಂಥ ಮಾಡ್ಕೊಂಡು ಓಡಾಡೋ ನೀನು ಎಲ್ಡಿಲೇ. ಎಲ್ಡಿ ಹೇಗಿದೆ ಫೀಲಿಂಗ್ ಈಗ? ಏನ್ ಸೂಪರ್. ಬಾಯಿಗೆ ಬಂದಿತ್ತಾ? ಗುಲಾಬ್ ಜಾಮೂನ್ ಅಲ್ಲ, ಅಂತ ಅಲ್ಲೋಡಿ ಬಾಯಿಗೆ ಬಂದಿದ್ದೆಲ್ಲ ಫುಲ್ಲು ಡಾಕ್ಯುಮೆಂಟ್ಸ್. ಅದ್ರೊಳಗಡೆ ಏನಂದ್ರೆ ಮೇಜರ್ ಡಾಕ್ಯುಮೆಂಟ್ಸು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಅದ್ರೊಳಗಡೆನೇ ಇತ್ತು. ಅದೇ ಫನ್ನು ಅಂದರೆ. ಬೆವರು ಬರ್ತಿತ್ತಾ? ಈ ಮಳೆಲೂ ಬೆವರು ಬರ್ತಿತ್ತು. ಹೋಯ್ತಾ? ಒಳ್ಳೆ ಮೆಮೊರಿ ಕೊಟ್ಟ ಇಲ್ಲಿ. ಒಳ್ಳೆ ನನಗೂ ಕೂಡ ಕಂಟೆಂಟ್ ಕೊಟ್ಟ ಬ್ಯಾಗ್ ಕಳ್ಕೊಂಡು. ತುಂಬ ಜನ ಇದ್ದಾರೆ. ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಹೋದ್ವಿ ಆ್ಯಕ್ಚುಲಿ. ಅದೇನಂದರೆ ಈಗ ಪೂಜೆ ಆಗ್ತಿದೆ.
ಏನೋ ಅನ್ನಪೂರ್ಣೇಶ್ವರಿ ಅಮ್ಮನವ್ರಿಗೆ ಪೂಜೆ ಮಾಡ್ತಿದ್ದಾರಂತೆ. ಸೊ ಹಂಗಾಗಿ ಈಗ ಸೈಡಲ್ಲಿ ಸುಮ್ಮನೆ ನಿಂತಿದ್ದೀವಿ. ಈಗ ಅಂದರೆ 1 ಗಂಟೆವರೆಗೂ ಪೂಜೆ ಇರುತ್ತಂತೆ. ಸೊ ಅದಾದಮೇಲೆ ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕು ದರ್ಶನ ಮಾಡೋದಕ್ಕೆ. ತುಂಬ ಜನ ಇದ್ದಾರೆ ಗುರು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 2 ಅವರ್ ಇಲ್ಲೇ ಆಗೋಗುತ್ತೆ. ಬೆಳಗ್ಗೆ ಹೊರಟಿದ್ದು ಬೇರೆ ಲೇಟು, ಅದಾದಮೇಲೆ ಇವನೊಂದು ಸೀನ್ ಮಾಡ್ದ. ಈಗ ಹತ್ತತ್ರ ಆಲ್ರೆಡಿ ಟೈಮಿಂಗ್ ಬಂದ್ಬಿಟ್ಟು 12:15 ಆಗಿದೆ. 1 ಗಂಟೆವರೆಗೂ ಪೂಜೆ ಇದೆ, ಇನ್ನೂ 30 ಮಿನಿಟ್ಸ್ ವೇಸ್ಟು. ಮತ್ತು ಹತ್ತತ್ರ ಇಲ್ಲೇ 3 ಗಂಟೆ ಆಗುತ್ತೆ. ಊಟ ಮುಗಿಸ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ 3 ಗಂಟೆ ಇವತ್ತು ಇಲ್ಲೇ ಮುಗೀತು. ಒಂದು ಪ್ಲೇಸ್ ನೋಡ್ದಂಗೆ ಆಗುತ್ತೆ ಅಷ್ಟೇ ಇವತ್ತು. ಸೊ ಇದಾದಮೇಲೆ ಶೃಂಗೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಇದೊಂದು ಶೃಂಗೇರಿ ಒಂದು ನೋಡೋದ್ರೊಳಗಡೆ ಮುಗೀತು. ಈ ಮಳೆಯಲ್ಲಿ ಈ ಥರ ಎಲ್ಲ ಹೋಗ್ತಾ ಇದ್ರೆ ನೋಡಿ, ಎಲ್ಲಿ ನೋಡಿದ್ರು ಮಳೆ, ಒಳ್ಳೆ ಬಸ್ಲು ಮನೆ ಆಗೈತೆ ಎಲ್ಲಿ ನೋಡಿದ್ರು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಎಲ್ಲೂ ಕಾಲಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಮಳೆ ಇದೆ. ಚೂರು ಆಚೆ ಹೋಗ್ತೀನಿ ಅಂತಂದ್ರು ರೈನ್ ಕೋಟ್ ಹಾಕ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ರಕ್ಷಿ, ಹೆಂಗಿತ್ತು ಬ್ಯಾಗ್ ಕಳ್ಕೊಂಡಿದ್ದು ಎಕ್ಸ್ಪೀರಿಯೆನ್ಸು? ಬ್ಯಾಗ್ ಕಳ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಜವಾಬ್ದಾರಿ ಇರಬೇಕು ಅನ್ನಿಸ್ತು. ಉಗಿ ಮಕ್ಕ ಹೇಳ್ತೀನಿ, ಉಗಿ ಮಕ್ಕ ಅವನಿಗೆ ಅಣ್ಣ 2 ನಿಮಿಷಕ್ಕೆ ಡಿಪ್ರೆಷನ್ ಹೊರಟೋಗ್ಬಿಟ್ಟಿದ್ದ ಶಿಷ್ಯ. ಏನೇನೋ ಮಾತಾಡ್ದವನೇ 2 ನಿಮಿಷ ಕಾಲೇ. ಹೆಂಗೋ ರಿಕವರಿ ಆಗಿದ್ದಕ್ಕೆ ಬದ್ರಾವು, ಇಲ್ಲ ಅಂದರೆ ಕಷ್ಟ ಆಗಿತ್ತು. ಸದ್ಯಕ್ಕೆ ಹೆಂಗೋ ರಿಕವರಿ ಆಯಿತು ಪುಣ್ಯಕ್ಕೆ. ಇಲ್ಲ ಅಂದಿದ್ರೆ ಡಾಕ್ಯುಮೆಂಟ್ಸ್ ಕಳ್ಕೊಳ್ಳೋಣ ಅಷ್ಟೇ, ಬೇರೆಲ್ಲ ಏನೂ ಆಗ್ತಿರ್ಲಿಲ್ಲ. ನಮ್ಮ ಕತೆ ಹೆಂಗಾಗಿದೆ ಅಂತಂದರೆ ಫುಲ್ಲು ಮಳೆ ಗುರು. 3 ದಿವಸದಿಂದ ಒಂದು ಸ್ವಲ್ಪನೂ ಮಳೆ ಕಮ್ಮಿ ಆಗಿಲ್ಲ. ತುಂಗ ಭದ್ರಾ ಎಲ್ಲ ಫುಲ್ ಓವರ್ಫ್ಲೋ ಆಗಿ ಹರಿತಾ ಇದ್ದಾವೆ. ಇವತ್ತು ಆ್ಯಕ್ಚುಲಿ ರಿಟರ್ನ್ ಮಾಡಬೇಕು ಬೆಂಗಳೂರಿಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೆಲ್ಲೆಲ್ಲಿ ಫ್ಲಡ್ ಆಗಿದೆ, ಎಲ್ಲೆಲ್ಲಿ ಗುಡ್ಡ ಕುಸಿದ್ದೀವಿ, ರೋಡ್ ಎಷ್ಟು ಜಾಮ್ ಆಗಿದೆ ಒಂದೂ ಗೊತ್ತಿಲ್ಲ. ನೋಡಬೇಕು ಹೋಗಿ ಹೆಂಗಾಗುತ್ತೋ ಏನು ಕಥೆನೋ ಒಂದೂ ಗೊತ್ತಿಲ್ಲ. ನೋಡ್ರಿ ಫುಲ್ಲು ಮಳೆ ಬರೀ ನೋಡಿದ್ರು ಮಳೆ ಮಳೆ ಮಳೆ. ನಮ್ಮ ಬಾಯ್ತಂತ ನೋಡು, ರೈನ್ ಕೋಟ್ ಬಿಟ್ಬಿಟ್ಟು ತೆಗೆದೇ ಇಲ್ಲ. ಫುಲ್ಲು ಬರೀ ರೈನ್ ಕೋಟಲ್ಲೇ ಜೀವನ ಮಾಡಿರೋದಾಯ್ತು ಅಷ್ಟೇ. ನಮ್ಮ ಅದೃಷ್ಟ ಏನಂತಂದರೆ ನಾವು ಟ್ರಕ್ ಮಾಡಿದ್ವಲ್ಲ ಕುದುರೆಮುಖದಲ್ಲಿ, ಇದು ಕುರಿಂಜಲ್ಲು, ನಾವೇ ಲಾಸ್ಟು. ನಾವು 31 ಹೋದ್ವಿ, ಟ್ರಕ್ ಮಾಡಿದ್ವಿ, ಮುಗಿಸ್ಕೊಂಡು ಬಂದ್ವಿ. 31 ಆದಮೇಲೆ ಫಸ್ಟಿಗೆ 1ನೇ ತಾರೀಕಿಗೆ ಬಿಟ್ಟಿಲ್ಲ. ಆಲ್ರೆಡಿ ಆ್ಯಕ್ಚುಲಿ ಅಷ್ಟು ಮಳೆ ಆಗಿತ್ತು, ಅದರಿಂದ ಎಲ್ಲ ಕಡೆ ಓವರ್ಫ್ಲೋ ಆಗಿ ಬಿಟ್ಟಿಲ್ಲ ಟ್ರಕ್ ಮಾಡೋದಕ್ಕೆ. ಅದು ಎಲ್ಲ ಕುದುರೆಮುಖದಲ್ಲಿ ಯಾವುದೇ ಟ್ರೆಕ್ಕಿಂಗ್ ಇದೆಯೋ ಎಲ್ಲನೂ ಕೂಡ ಕ್ಲೋಸ್ ಆಗಿದೆ ನಿನ್ನೆಗೇ. ಸೊ ನಮ್ಗೆ ಅದೃಷ್ಟ ಹೇಳಬೇಕು ಅಂತಂದರೆ, ನಮ್ಗೆ ಹೆಂಗೋ ಟಿಕೆಟ್ ಬುಕ್ ಮಾಡ್ಕೊಂಡು ಕ್ಯಾನ್ಸಲ್ ಆಗಿ ಈ ಥರ ಎಲ್ಲ ಏನೂ ಸಮಸ್ಯೆ ನಾವು ಅನುಭವಿಸಲಿಲ್ಲ. ಸೊ ಅದು ನಮ್ಮ ಅದೃಷ್ಟ ಅಷ್ಟೇ. ಬಟ್ ಇವಾಗ ನಾವು ಹೊಡ್ತಾ ಇರೋದು ಕಮ್ಮಿ ಮನೆಗೆ ಹೊಟ್ಟಿದ್ದೀವಿ. ನೋಡಬೇಕು ಯಾವ ರೀತಿ ಇದೆ ರೋಡ್ಸ್ ಎಲ್ಲ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ 2 ಬೇಬಿಗಳು ಕೂಡ ರೆಡಿ ಆಗಿದ್ದಾವೆ. ಇವ್ನು ನೋಡೋರು ಅಲ್ಲೇ ಕೋಬ್ರಾ ಆಗೋನೆ. ರೋಬೋ 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 ಪಾರ್ಟ್ 2 ಆಗಿದ್ದಾನೆ ಶಿಷ್ಯ. ಇವನು ಹೆಂಗವನೇ 9 ಡಳ್ಳಿ ಹತ್ರ ಹೋದ್ವಿ ಆಯಿತಾ. ಕ್ರೇಜಿ ಮಾತ್ರ, ಅದಕ್ಕಿನ್ನೂ ಎಕ್ಸ್ಪೀರಿಯೆನ್ಸು ಎಲ್ಲೂ ಸಿಗೋದಿಲ್ಲ. ಒಳ್ಳೆ ವ್ಯೂವು, ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಕಾರಣ ಸಿಕ್ಕಾಪಟ್ಟೆ ನೀರು ಹೋಗ್ತಿತ್ತು ಗುರು. ಫಾಗು ಮೈ ಮೇಲೆ ಬರ್ತಾಯಿತ್ತು. ನಿಜವಾಗ್ಲೂ ಕ್ರೇಜಿ ಮೂಮೆಂಟ್ ಅಂದರೆ ಎಲ್ಲೂ ಸಿಗೋದಿಲ್ಲ. ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದು ಅಷ್ಟು ದೂರದಿಂದ ಇಲ್ಲಿಗೆ. ಮಸ್ತ್ ವ್ಯೂ ಸಿಕ್ತು. ತಪ್ಪದೆ ಮಿಸ್ ಮಾಡ್ಕೊಂಡಲ್ಲಿ ಪಾಸ್ ನೋಡಿ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೋರಿ. ಇದು 125cc ತೊಗೊಂಬಂದಿದ್ದೀನಿ ಅಂತ ನನಗೆ ಫೀಲೇ ಆಗ್ತಾ ಇಲ್ಲ ಗುರು. ಅಷ್ಟು ಕಂಫರ್ಟು, ಒಂದು ಸ್ವಲ್ಪ ಕೂಡ ಮೈನವಾಗಿಲ್ಲ. ಬಾಡಿ ಪೇಯ್ನ್ ಅನ್ನೋದೇ ಇಲ್ಲ. ಅಷ್ಟು ಓವರ್ ನೈಟ್ ಎಲ್ಲ ಹೊಡಿದ್ರೂ ಬಾಡಿ ಪೇನ್ ಅನ್ನೋದು ಆಗ್ತಿಲ್ಲ. ತುಂಬಾ ಕಂಫರ್ಟಾಗಿತ್ತು ಗುರು. ಈಗ ಸ್ಕೂಟಿ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತು ನನಗೆ. ಯಾವುದೇ ಘಾಟ್ ಸೆಕ್ಷನ್ ಆಗಲಿ ಏನೇ ಆಗಲಿ ಗುರು, ಎಷ್ಟನ ಕ್ರೂಸ್ ಮಾಡೋ ಆರಾಮಾಗಿ ಹೋಗ್ತೀನಿ, ಆರಾಮಾಗಿ ಬೆಂಡ್ ಮಾಡ್ತೀನಿ. ಏನಂದ್ರೆ ಏನೂ ತೊಂದರೆ ಆಗ್ತಾಯಿಲ್ಲ, ಆ ರೇಂಜಿಗಿದೆ. ನೆಕ್ಸ್ಟು ಲೆವೆಲಾಗಿ ಸಪೋರ್ಟ್ ಮಾಡ್ತು.
ಟಾರ್ಕ್ ಹೆಂಗೆ ಇನ್ಷಿಯಲ್ ಟಾರ್ಕ್ ಹೆಂಗೆ ಪಟ್ಟನಂಗೆ ಕ್ಲಿಕ್ ಆಗುತ್ತಾ ಗೊತ್ತಾಗುರು. ಈ ದಿಬ್ಬ ಹತ್ಬೇಕಾರೆಲ್ಲ ಸಖತ್ತಾಗಿ ಟ್ರಿಗರ್ ಆಗಿ ಸಖತ್ತಾಗಿ ಹತ್ತುತ್ತೆ ಗಾಡಿ ಮಾತ್ರ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾರೆ. ಆ್ಯಕ್ಚುಲಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ತೊಗೊಬರ್ಬೇಕಾರೆ, ಬಟ್ ಈಗ ಅನ್ನಿಸ್ತಾ ಇದೆ ಇನ್ನೂ 2 ಅಲ್ಲ 3 ಟ್ರಿಪ್ ಹೊಡೆದ್ರು ತೊಗೊಬರ್ಬೇಕು ಇದೇ ಗಾಡಿ ಅಂತ ಅನ್ನಿಸ್ತಾ ಇದೆ. ಎಷ್ಟು ಲೆವೆಲ್ ಕಂಫರ್ಟ್ ಐತೆ ಗುರು. ಆ್ಯಕ್ಚುಲಿ ಏನು ನಾನು ಸಿಂಗಲ್ ಹೋಗ್ತಾ ಇಲ್ಲ, ಡಬಲ್ ಹೋಗ್ತಾ ಇರೋದು ಈ ಗಾಡೀಲಿ. ಫೈನಲಿ ಕುಪ್ಪಳ್ಳಿಗೆ ಬಂದು ತಲುಪಿದ್ವಿ. ಇದು ನಮ್ಮ ಲಾಸ್ಟ್ ಡೆಸ್ಟಿನಿ. ಸೊ ಇದಾಗ್ತಿದ್ದಂಗೆ ಬ್ಯಾಕ್ ಟು ದ ಬೆಂಗಳೂರು. ಒಳ್ಳೊಳ್ಳೆ ವ್ಯೂ ಇದೆ ಮಾತ್ರ, ಕ್ರೇಜಿ ನೆಕ್ಸ್ಟ್ ಲೆವೆಲ್ಲು. ಸಖತ್ತಾಗಿದೆ ಮನೆ ನೋಡು, ಕುವೆಂಪುರ ಮನೆ ಮಾತ್ರ ನೋಡು, ಬೇರೆ ಎಲ್ಲ ಏನು ನೋಡಬೇಡ. ಹೇಗಿತ್ತು ಜರ್ನಿ ಎಲ್ಲ? ಜರ್ನಿ ತುಂಬ ಚೆನ್ನಾಗಿತ್ತು, ಇಷ್ಟ ಆಯ್ತು, ಎಂಜಾಯ್ ಮಾಡಿದ್ದೀವಿ. 3 ಡೇಸ್ ಕಂಟಿನ್ಯೂಸ್ ಆಗಿ ಟ್ರಾವೆಲು, ಮಳೆಯಲ್ಲಿ ಒಳ್ಳೆ ಮಳೆ, ಪೂರ್ತಿ ಎಂಜಾಯ್ ಮಾಡಿದ್ದೀವಿ. ಏನೊಂದು ಹಿಂಸೆ ಅಂದರೆ ಎಲ್ಲೂ ಇನ್ನೇನಾಗೈತಾ ಹಿಂಸೆ ಆಗ್ತೈತೆ ಹಾಕ್ಯಣಕ್ಕೆ. ಈಗ ಒಂಚೂರು ಬಿಸಿಲು ಹತ್ತೈತೆ, ಪರವಾಗಿಲ್ಲ. ಈಗ ಕವಿ ನೋಡ್ಕೊಂಡು ಕವಿ ಮನೆ ಇರಲ್ಲ, ಕವಿ ಮನೆ ನೋಡ್ಕೊಂಡು ಕವಿ ಮನೆ ನೋಡ್ಕೊಂಡು ನಾವು ನಮ್ಮ ಮನೆ ನೋಡೋಣ ಅಂತ ಹೊರಡ್ಬೇಕೀಗ. ಕವಿ ಮನೆ ಆದ್ಮೇಲೆ ನೀನು ನಿನ್ನ ಮನೆ ನೋಡಕ್ ಹೋಗ್ತೀನಿ. ನಿಮ್ಮ ಮನೆಗೆ ಹೋಗ್ಬೇಕು, ಬೇರೆಯವ್ರ ಮನೆಗೆ ಹೋದ್ರೆ ಹೆಂಗ್ ತರ ಹಾಕೊಂಡು. कौन है ये लोग, कहाँ से आते हैं ये? ಸರ್ ನೀವು ಸರ್ ಕತ್ತೆತ್ಬೇಕಾರೆ ಒಂದು ಗತ್ತು ಗಾಂಭೀರ್ಯ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಜೀವನದಲ್ಲಿ ಒಂದು ಸ್ವಲ್ಪ ಸಮಯ ಅಂತ ಇದ್ರೆ ಕವಿ ಮನೆ ಹತ್ರ ಹೋಗ್ಬಿಟ್ಟು ಬನ್ನಿ. ಫೈನಲಿ ಮನೆಗೆ ಬಂದು ರೀಚ್ ಆಗೋ ಔಷಧಿಗೆ 2:45 ಅಪ್ಪ ಫುಲ್ಲು ಟಯರ್ಡ್ ಆಗಿದೆ ಮಾತ್ರ. ಅರೌಂಡ್ 880 ಕಿಲೋಮೀಟ್ರ್ ಅಂದರೆ ಸುಮ್ಮನೆ ಅಲ್ಲ. ಅದು ಮೊಪೆಡ್ ಗಾಡೀಲಿ ಇಷ್ಟೆಲ್ಲ ಜರ್ನಿ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಆ ಮಳೆಯಲ್ಲಿ ಅಪ್ಪ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು. ಗಾಡಿಗಳು ಮಾತ್ರ ಎಲ್ಲೂ ಕೂಡ ಟ್ರಬಲ್ ಆಗಲಿಲ್ಲ, ಸಖತ್ತಾಗಿ ಬಂದು. ಬಟ್ ನಮಗೆಲ್ಲೂ ಏನು ಬ್ಯಾಡ್ ಫೀಲ್ನೆಸ್ ಎಲ್ಲೂ ಏನೂ ಕೂಡ ಆಗಲಿಲ್ಲ. ಆರಾಮಾಗಿ ಜರ್ನಿ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಫಸ್ಟ್ ಆಫ್ ಆಲ್ 3 ಡೇಸ್ ಹೆಂಗೆ ಕಳೆದೋಯ್ತು ಏನಾಯಿತು ಅಂತಲೇ ಗೊತ್ತಿಲ್ಲ ಗುರು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟು ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಇತ್ತು. ಅಷ್ಟೆಲ್ಲ ಓಡಾಡಿಕೊಂಡು ಸಖತ್ತಾಗಿತ್ತು ಆ ಮೂಮೆಂಟೆಲ್ಲ. ಬಟ್ ನಾಳೆಯಿಂದ ಮತ್ತೆ ಕೆಲಸ ಅದು ಇದು ಅಂತ ಹೋಗಲೇಬೇಕು. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್. ಆಸೆ ಎಂಬ ಬಿಸಿಲು ಕುದುರೆ ಏಕೆ